स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ನಾವು AIDS ಅಂತೇಳಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯಿಂದ ಮಾತಾಡ್ತಾ ಇರೋವಂಥದ್ದು. ನೀವೆಲ್ಲ ಕೂಡ ಗಮನಿಸಿದ್ದೀರಾ, ಇಡೀ ದೇಶದಾದ್ಯಂತ ನೀಟ್ ಅನ್ನೋ ಒಂದು ಸ್ಕ್ಯಾಮ್ ಆಗಿದೆ. ಇವತ್ತು ನಿಮಗೆ ಗೊತ್ತಿರ್ಬೋದು, ಮೀಡಿಯಾಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು 720ಕ್ಕೆ 720 ಅಂತ 69 ವಿದ್ಯಾರ್ಥಿಗಳಿಗೆ ಬಂದಿದೆ. ಅದು ಹೆಂಗೆ ಬರೋದಕ್ಕೆ ಸಾಧ್ಯ ಆಯಿತು ಇವತ್ತು? ಹಾಗೇನೆ ಎಷ್ಟೋ ಕಡೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ, ಇವತ್ತು ಅದಕ್ಕೋಸ್ಕರ ಬಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಕಡೆ ಗ್ರೇಸ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಕೊಡೋದು, ಇನ್ನೊಂದು ಕಡೆ ಕೊಡದೇ ಇರೋದು, ಇದು ನ್ಯಾಯನಾ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹರಿಯಾಣದಲ್ಲಿ ಒಂದೇ ಪರೀಕ್ಷೆ ಕೇಂದ್ರದಲ್ಲಿ ಬರೆದಿರುವಂಥ 6 ಜನ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಬಂದಿದೆ. ಆ ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರು ಕೂಡ ಒಂದೇ ಇದೆ. ಅದೆಲ್ಲ ಕೂಡ ನಿಮಗೆ ಗಮನಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ನೀಟ್ ಅಕ್ರಮ ಯಾರ್ಯಾರು ಎಸಗಿದ್ದಾರೆ ಅವರಿಗೆ ಇವತ್ತು ಉಗ್ರ ಶಿಕ್ಷೆ ಆಗಬೇಕು, ಅವ್ರನ್ನ ಬಂಧಿಸಬೇಕು. ಈ ಮೂಲಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ತಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗೇ ಈ ನೀಟ್ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ. ಇವಾಗ ರಾಜ್ಯದಲ್ಲೇ ಒಂದು ಪರೀಕ್ಷೆ ಇತ್ತು, ದೇಶದಲ್ಲಿ ಒಂದು ಪರೀಕ್ಷೆ ಅಂತ ಮಾಡಿಬಿಟ್ಟು ಇವತ್ತು ಅಜ್ಞಾನ ಮಾಡಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಮುಂದಿನ ದಿನಗಳಲ್ಲಿ ನೀಟನ್ನ ಕೈ ಬಿಡಬೇಕು. ರಾದರ್ ದ್ಯಾನ್ ರಾಜ್ಯಗಳಲ್ಲೇ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳು ಏನಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಹಿನ್ನೆಲೆಯಲ್ಲಿ ಅಕ್ರಮನ ಬಯಲಿಗೆಳಬೇಕು ಅಂತ ಹೇಳಿ AIDS ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸ್ತಾ ಇದೆ. ಸುಭಾಷ್, ರಾಜ್ಯ ಖಜಾಂಚಿ, AIDS ರಾಜ್ಯ ಸಮಿತಿ. ಸ್ನೇಹಿತರೆ, ಇವತ್ತು ನೀವೇನು ಗಮನಿಸ್ತಾ ಇದ್ದೀರಾ, ಬಿಜಾಪುರ DC ಆಫೀಸ್ ಮುಂದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಸೇರಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ದೇಶದಾದ್ಯಂತ ಬಹುದೊಡ್ಡ ಎಕ್ಸಾಮ್ ಅಂತ ಕರೆಸ್ಕೊಳ್ಳುವಂಥ ನೀಟಲ್ಲಿ ದೊಡ್ಡ ಹಗರಣ ನಡೆದಿದೆ. ಇಲ್ಲಿ ಅನ್ಯಾಯ ಆಗಿರೋದು ಬಡ ವಿದ್ಯಾರ್ಥಿಗಳಿಗೆ. ಆ ಹಗರಣ 67 ಜನ ಅದು ಹೆಂಗೆ ಔಟ್ ಆಫ್ ಔಟ್ ತಗೊಳಕ್ ಸಾಧ್ಯ? ಈ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಇದು ಎಕ್ಸಾಮ್ ಕೂಡ ಯಾವಾಗ ಅವ್ರ ರಿಸಲ್ಟ್ ಬರಬೇಕಾಗಿತ್ತು 14ನೇ ತಾರೀಕು, ಆ ರಿಸಲ್ಟ್ನ ಕೂಡ ಪ್ರೀಪೋನ್ ಮಾಡ್ಕೊಂಡಿದ್ದಾರೆ.
4ನೇ ತಾರೀಕಿನೇ ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ಪ್ರಶ್ನೆಗಳನ್ನ ಎಬ್ಸುತ್ತೆ. ಇಲ್ಲಿ ಘಟನೆ ನಡೆದು ಇಷ್ಟು ದಿನಗಳ ಕಾಲ ಆಯಿತು, ಯಾವ ಸರ್ಕಾರಗಳು ಕೂಡ ಆಮೇಲೆ NDA ಕೂಡ ಯಾವ ಉತ್ತರನ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಹೆಂಗೆ ಅಂದ್ರೆ ಬರೀ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರೆಯಲ್ಲ, ಇಡೀ ಫ್ಯಾಮಿಲಿಯ ಆತಂಕದಲ್ಲಿ ಇರುತ್ತೆ ಮುಂದಿನ ಭವಿಷ್ಯ ಏನು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಈ ಏನು ಅಕ್ರಮ ನಡೆದಿದೆ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅವ್ರ ಕನಸನ್ನ ಹೊಸಕೆ ಹಾಕಲಾಗಿದೆ. ಈ ಅಕ್ರಮದ ಕುರಿತು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ ಇಲ್ಲಿ AIDSO ಹೋರಾಟದ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇದು ನಡೆದೇ ಇದ್ದಲ್ಲಿ ಇದಕ್ಕಿಂತ ದೊಡ್ಡ ಹೋರಾಟ ಕೈಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಿಲ್ಪಾ BK, AIDSO ರಾಜ್ಯ ಸಮಿತಿ. ಒಳಪಡಿಸಬೇಕು. ಯಾರ್ಯಾರು ಶಾಮೀಲಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗೋ ಥರ ಸರ್ಕಾರ ನೋಡ್ಕೋಬೇಕು ಅಂತೇಳಿ ನಾವು AIDSO ರಾಜ್ಯ ಸಮಿತಿಯಿಂದ ನಿಮಗೆ ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಹೈಯರ್ ಅಫಿಷಿಯಲ್ಸ್ಗಳಿಗೆ, ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿ ಅವ್ರ ಮೂಲಕ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅವರಿಗೆ ಕ್ರಮ ಕೈಗೊಳ್ಳಬೇಕಂತ ಆಗ್ರಹಿಸ್ತೀವಿ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.